ಸೋಲಿಸ್ತೀನಿ. ನಾನು ಗೆಲ್ಲಬೇಕು, ನಾನು ಗೆಲ್ಲಬೇಕು. ಅಯ್ಯೋ ಅಯ್ಯಯ್ಯೋ, ತಪ್ಪಿಸ್ಕೊಂಡ. ಪಾಪ ಚಿಂಟು. ಅಯ್ಯಯ್ಯೋ, ಸೋಲ್ತಿದ್ದೀನಲ್ಲಪ್ಪ ದೇವ್ರೇ, ಗೆಲ್ಬೇಕು ನಾನು. ಪಾಪ ಚಿಂಟು. ಯಪ್ಪ ದೇವ್ರೆ, ಮೊದ್ಲು ಚಿಂಟು ಅಂದ್ರೆ ಸಾಕು ಹೇಳ್ತತ ಅಂತ ಮಾತಾಡ್ಸೋದು. ಈಗ ನೋಡಿದ್ರೆ ಆತ ಮೊಬೈಲ್ ಇಟ್ಕೊಂಡು ಒಂದೊಂದು ಮಾತಾಡ್ಕೊಂಡು ಹೋಗ್ತಿತ್ತಲ್ಲ. ಮೊಬೈಲ್ ಗೀಲು ಜಾಸ್ತಿ ಕಿಮ್ಮಟೈತಿ ಹುಡ್ದ. ಅವ್ರ ಅಜ್ಜಿಗೆ ಹೇಳಿ ಬಿಡಿಸ್ಬೇಕು. ಈ ವಯಸ್ಸಿಗೆ ಇಷ್ಟೊಂದು ಮೊಬೈಲ್ ಹುಚ್ಚಾದ್ರೆ ಮುಂದೆ ದೊಡ್ಡನದ ಹೆಂಗಪ್ಪ? ಕೂಗಿರು ಕ್ಯೂಗಾಕಿ ಹಿಂದಂಗೆ ಹೋಗ್ತಾರಲ್ಲ. ಈಗಿನ ಹುಡುಗರಂತೂ ಏನ್ ಮೊಬೈಲ್ ಅಂತವು. ಪಾಪ ಚಿಂಟು. ಅಯ್ಯಯ್ಯ, ಗೆಲ್ತಿದ್ದೀನಿ, ನಾನೇ ಗೆಲ್ಲದು. ಅಯ್ಯಯ್ಯಪ್ಪ, ಯಾಕಜ್ಜಿ ಹಿಂದಿಂದ ಬಂದು ಹಂಗೆ ತಳ್ತೀಯ? ಕೂಗಕ್ಕಾಗಲ್ಲ ನಿನಗೆ? ಅಲ್ವಲ್ಲ ಮಾನ್ಕೆಟ್ಟದ್ದೆ, ಏನನ್ನ ಭಯ ಭಕ್ತಿ ಐತು ಅಂದ್ರೆ ಒಟ್ಟು ನಿನಗೆ? ನಾನು ಅವಾಗಿಂದ ಕೂಗ್ತಿದ್ದೀನಿ, ಈ ಕಿವಕ್ಕೆ ಹಾಕ್ಯಂದಂಗೆ ಯಾತ ಮೊಬೈಲ್ ಇಟ್ಕೊಂಡು ಯಾತ ಆಟ ಆಡ್ಕೊಂಡು ಕೂಕೊಂಡಿದ್ಯ ನೋಡಿದ್ರೆ ನನ್ನ ಮಾತು ಕೇಳಿಸ್ತೈತಿ. ಯಾಕ ನಿಂದು ಪಾಪ ಜಾಸ್ತಿ ಮೊಬೈಲ್ ಯೂಸ್ ಮಾಡ್ತೀನಿ ನೀನು? ಅಜಯ್, ನಾನು ಏನೋ ಗೇಮ್ ಮಾಡ್ತಿದ್ದೆ ಹೇಳು. ನೀನು ಕೂಗೇ ಇಲ್ಲ. ನನಗೆ ಕೂಗಿದಿದ್ರೆ ನೀನು ಕೇಳಿಸಿರೋದು. ಮುಚ್ಕೊಂಡು ಹೋದ್ರೆ ಸರಿ ಹೋಗೈತಿ ಇವಾಗ. ಅಷ್ಟಕ್ಕೂ ಇವಾಗೇನು ಕೂಗಿದ್ ನನ್ನ? ಆ ರಂಗಾಚಾರ ಅಂಗಡಿಗೆ ಹೋಗಿ ಅಡ್ಕೆಲ್ಲ ತಗೊಂಡು ಒಂದಿಟ್ಟು ಹೊಗೆ ಸೊಪ್ಪು ತಗೊಂಡು ಬಾ, ಸರಿನೇ? ಮತ್ತೀಗ ಮನೆಗೆ ಟೀ ಪುಡಿ ಖಾಲಿ ಆಗೈತಿ. ಟೀ ಪುಡಿನೂ ಒಂದು ಅರ್ಧ ಕೆಜಿ ಸಕ್ಕರೆ ತಗೊಂಡು ಬಾ. ವಾಗಜೆ, ನಾನು ತರಲ್ಲ. ನೀನು ಹೋಗಿ ತಗೊಂಡು ಬಾ. ನಿನಗೆ ಬರ್ತಾ ತಿಕ್ಕೋಪ್ ಜಾಸ್ತಿ ಆಗೈತೆ ಕಣ್ಲ. ಹೇಳಿದ ಮಾತಂಬತ್ತು ಕೇಳಲ್ಲ. ನಿನಗೆ ಕೇಳ್ದಂಗೆ ಮಾಡಿಕ್ಬೇಕು. ಆಗ ನಿನ್ನ ಕೈಲಿ ಏನು ತರೋಕ್ಕಾಗಲ್ಲ. ಸಣ್ಣ ಹುಡ್ಗ ಹೋಗಿ ತರನಿ ಅಂದಂಗೆ ನನಗೆ ಹೇಳ್ತಾನೆ. ಏನನ್ನು ಬತ್ತಿ ಅದು ಮಾಡಿಕ್ಕೆ ಇದು ಮಾಡಿಕೊಂತಂದು ಮತ್ತೀಗ ನಂಗೆ 10 ರೂಪಾಯಿ ಕೊಡು. ಸರಿ ಆಯಿತು, ಕೊಡ್ತೀನಿ, ಹೋಗಿ ತಗೊಂಡು ಬಾ. ಸರಿ. ಚಿಂಟು, ಎಲ್ಲಿಗೆ ಹೋಗ್ತಿದ್ಯಾ? ಏನಿಲ್ಲ ಚಂದ್ರಣ್ಣಯ್ಯ, ಸುಮ್ಮನೆ ಬಂದೆ ಅಷ್ಟೇ. ಯಾಕೆ? ಇಲ್ಲಿಗಾನ ಬಂದಿದ್ಯಲ್ಲಪ್ಪ, ಅದಕ್ಕೆ ಕೇಳಿದೆ. ಬಸ್ ಸ್ಟಾಪ್ ಇಂತ ಕಾಣ. ಅದು ನಮ್ಮಜ್ಜಿ ಯಾತ ಸಕ್ಕರೆ ಹೇಳಿತ್ತು ತಗೊಂಡೋಗನೆ ಅಂತ ಬಂದೆ. ಯಾತ ಮೊಬೈಲಾಗ ಹಂಗೊತ್ತಿದ್ಯಾ? ಅದು ಗೇಮ್ ಮಾಡ್ತಿದ್ದೀನಿ ನಾನು. ಸರಿ ಕಣಪ್ಪ, ಹೋಗಿ ತಗೊಂಡ್ ಬಾ. ಈ ಹುಡುಗ ಎಷ್ಟೊತ್ತಾತ ಅಂಗಡಿಗೆ ಕಳಿಸಿ, ಇಷ್ಟೊತ್ತಾದ್ರೂ ಬಂದಿಲ್ವಲ್ಲ ಇನ್ನು. ಅದು ಏನು ಮಾಡ್ತೈತೋ ಏನು, ಅದಿನ್ನೇನು ತಗೊಂಡು ತುರಿಕೊಂಡು ಕೂಕಣೈತು. ಯಪ್ಪ ದೇವ್ರಿ, ಹುಡುಗನ ಸವಾಸ ಒಂದೊಂದಲ್ಲ. ನಾನೇನು ನಿಧಾನ ಕಾಲಾಡೋಗಿದ್ರು ತಗೊಂಡು ಬರ್ತಿದ್ದಿ. ಇದ್ರ ಬಡ್ಕಂಡು ಜನ್ಮ ಸಾಕಾಗೋಯ್ತತ್ತ ನನಗಂತೂ. ಅಜ್ಜಿ ತಗೊಬಂದೆ, ಹೋಗಿ ನೋಡ್ಕ್ಯಾ ಏನಂತಂದೆ ಅಂತಂದು. ಈಗಳ ಹುಡುಗ, ನೀನು ಹಿಂಗೆ ಮೊಬೈಲ್ ಇಟ್ಕೊಂಡು ಏನನ್ನ ಓಡಾಡ್ತಿದ್ರು, ಏನನ್ನ ಮೊಬೈಲ್ ತಗೊಂಡು ಎತ್ತಿ ಸಣ್ಣದು ಬಿಡ್ತೀನಿ ನೋಡಿ ನಾನು. ಅಜ್ಜಯ್, ನೀನು ಹೇಳಿ ತಂದಿದ್ದೀನಿ, ಹೋಗು. ನೀನ್ ಮಾಡಿರೋ ಗನಂದಾರಿ ಕೆಲಸಕ್ಕೆ ಏನಂತ ತಂದಿರೋದು? ನಾನು ಏನೇನು ಹೇಳಿದ್ ನಿನಗೆ? ಏನಂತಂದಿದ್ಯಾ ಬೊಗಳು? ಅದು ಸೋಪಿನ ಪುಡಿ, ಆಮೇಲೆ ಸೋಪು, ಮತ್ತೀಗ ಕಾಫಿ ಪುಡಿ ಹೇಳಿದ್ದೆ, ಮತ್ತೀಗ ಹೊಗೆ ಸೊಪ್ಪು ಹೇಳಿದ್ದೆ ತನ್ನಲ್ಲ. ಇತ್ಲಾಗಿಂದ ಎತ್ತು ಅದ್ರೆ ಹೋಗಿ ಗಾಡಿ ಕಚ್ಕೊಂಡಿರ್ಬೇಕು ನನ್ನ ಮಗನೇ. ಏನನ್ನ ಭಯಭಕ್ತಿ ಐತು ಅಂದ್ರೆ ಒಟ್ಟು ನಾನು ಅಡಿಕೆಲ್ಲ ತಗೊಂಡು ಬಾ ಪಾಪ, ಹೊಗೆ ಸೊಪ್ಪು ತಗೊಂಡು ಬಾ, ಮನೆಗೆ ಟೀ ಪುಡಿ ಖಾಲಿ ಆಗೈತಿ, ಟೀ ಪುಡಿ ತಗೊಂಡು ಅರ್ಧ ಕೆಜಿ ಸಕ್ಕರೆ ತಗೊಂಡು ಬಾ ಅಂತ ಹೇಳಿರೆ ನೀನು ನಾನು ಸೋಪಿನ ಪುಡಿ ಹೇಳಿದ್ನಿ ನಾನು ನಿಂಗೆ? ನನಗೆ ಹಂಗೆ ಕೇಳಿಸಿದ್ದು. 24 ಗಂಟೆ ಫೋನ್ ಇಟ್ಕೊಂಡು ಕೂಕ ಓದ್ಕೊಂಡು ಟಕ ಅಂತಂದು ಕೇಳಿಸ್ತೈತಿ ನೀನು ಕಿವಿಗೆ. ನಾನು ಆ ಫೋನ್ ಕೈಯಾಗಿ ಹಿಡ್ಕೊಂಡಿರೋದು ನೋಡ್ಬೇಕಂತೆ. ಫೋನ್ ಚಿದ್ರ ಆತೈತಿ, ಹೇಳ್ತೀನಿ ನೋಡು. ನಿನ್ನ ಮಾಂಗೆಟ್ ಬಾಯಿಗೆ ಮಣ್ಣು ಹಾಕತ್ತವ, ಏನು ಹೊಟ್ಟೆ ಉರಿಸ್ತಿರ್ತವ. ನಾನು ಒಂದು ಹೇಳಿದ್ರೆ ನೀನೊಂದು ಮಾಡ್ತೀವ. ಅದು ಯಾಕಾದ್ರೂ ನನಗೆ ಜುಗುಪ್ಸೆ ಬಂದೈತಿ ನಿನ್ನ ಮೇಲೆ. ಹೋಗಷ್ಟೇ ನಿಮ್ಮ ಅಪ್ಪ ಅಮ್ಮ ಇಂತಕ್ಕಿ ಯಾಕೆ ನನ್ನ ಜೀವ ತಿಂತಿರ್ತವ. ನಮ್ಮ ಅಜ್ಜಿ ಅಷ್ಟು
ಹೇಳಿತು ನಾನು ಫೋನಿಗೆ ಮಾಡ್ಕೊಂಡು ಕೇಳಿಸ್ಕೊಂಡು ಮರ್ತೋಗಿ ಯಾತ ತಕ ಬಂದಿದ್ದೀನಿ. ಅಡ್ಗೆ ನಾನು ಇಷ್ಟೆಲ್ಲ ಮಾಡ್ತೀನಿ.